ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಇತ್ತೀಚೆಗಂತೂ ವಾರಕ್ಕೆ 2-3 ಆಗೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬೆಂಗಳೂರಿನ ಆರ್ಟಿ ನಗರದ ಕಂಪನಿಯೊಂದರಲ್ಲಿ ಬೆಂಕಿ ಹೊತ್ಕೊಂಡಿದೆ. ಯಾಕೋ ದಿನಕ್ಕೆ ವಾರಕ್ಕೊಂದು 2 ಆ ರೀತಿ ಅಗ್ನಿ ಅವಘಡಗಳು ಬೆಂಗಳೂರಿನಲ್ಲಿ ಪದೇ ಪದೇ ನಡೀತಾ ಇದೆ. ಈಗ ಬೆಂಗಳೂರಿನ ಆರ್ಟಿ ನಗರದ ಕಂಪನಿಯೊಂದರಲ್ಲಿ ಈ ಥರ ಬೆಂಕಿ ಧಗಿಸಿದೆ. 4 ಸಿಬ್ಬಂದಿ ಏನೋ ಶೋರೂಮ್ನಲ್ಲಿ ಸಿಕ್ಕಾಕೊಂಡಿದ್ರು ಅಂತಕ್ಕಂಥ ಮಾಹಿತಿ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಹರಸಾಹಸದ ಬಳಿಕ ಒಳಗೆ ಸಿಲುಕಿದ್ದ 4 ಕಾರ್ಮಿಕರನ್ನು ಸೇಫ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಯಾರಿಗೂ ಏನೂ ಪ್ರಾಣಾಪಾಯ ಆಗಿಲ್ಲ. ಬಟ್ ಈ ರೀತಿ ಅಗ್ನಿ ದುರಂತ ಆಗೋದಕ್ಕೆ ಏನು ಕಾರಣ, ಯಾಕೆ ಈ ರೀತಿ ಆಯಿತು, ಏನು ಕಂಪ್ನಿ ಇದು, ಇದೆಲ್ಲವನ್ನು ಕೂಡ ನೋಡಬೇಕು. ಆದರೆ ಒಂದು ಸಣ್ಣ ಇದು ಇವಾಗ ಬೇಸಿಗೆ ಬೇರೆ ಆಗಿರೋದ್ರಿಂದ ಎಲ್ಲೂ ವೆಟ್ ಅಂತಕ್ಕಂಥದ್ದು ಅಂದರೆ ತೇವಾಂಶ ಅಂತಕ್ಕಂಥದ್ದು ಎಲ್ಲೂ ಇರಲ್ಲ. ಎಲ್ಲ ಒಣಗೋಗಿದೆ, ಎಲ್ಲ ಬಿಸಿಲು ಒಂಥರ. ಹಾಗಾಗಿ ಇದು ಅಗ್ನಿ ಅವಘಡಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಆರ್ಟಿ ನಗರದ ಒಂದು ಕಂಪನಿ, ಆ ಕಂಪನಿ ಒಳಗಡೆ ಏನೋ ಶಾರ್ಟ್ ಸರ್ಕ್ಯೂಟ್ ಅಥವಾ ಇನ್ನೇನೋ ಒಂದು ಕಾರಣಕ್ಕೆ ಈ ರೀತಿ ಬೆಂಕಿ ಹತ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಆರ್ಟಿ ನಗರದ ಯಾವ ಕಂಪನಿ, ಎಲ್ಲಿ ಇದಾಗಿರೋದು, ಏನು ಕಾರಣ, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಅರವಿಂದ್, ಇದು ಆರ್ಟಿ ನಗರದ 80 ಫೀಟ್ ರೋಡು. ಇದು ಮಿರಾಕಲ್ ಡ್ರಿಂಕ್ಸ್ ಅನ್ನುವಂತಹ ಹೆಲ್ತ್ ರಿಲೇಟೆಡ್ ಕಂಪನಿ. ಇದರಲ್ಲೇ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು, ಬೇರೆ ಬೇರೆ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ರು. ಅದರ ಜೊತೆಗೆ 2ರಿಂದ 3 ಬೇರೆ ಬೇರೆ ಕಂಪನಿಗಳು ಕೂಡ ಇದ್ವು. ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಬೆಂಕಿಯ ಪ್ರಮಾಣ ತೀವ್ರತೆ ಹೆಚ್ಚಾಯಿತು, ಅಲ್ಲಿದ್ದಂಥ ಸಿಬ್ಬಂದಿಗಳು ಕೆಳಭಾಗಕ್ಕೆ ಓಡಿ ಬರೋದಕ್ಕೆ ಟ್ರೈ ಅನ್ನ ಮಾಡ್ತಾರೆ. ಆದರೆ ಅದಕ್ಕೆ ಅವಕಾಶ ಆಗೋದಿಲ್ಲ. ಕಂಪ್ಲೀಟ್ ಆಗಿ ದಟ್ಟವಾಗಿರುವಂತಹ ಹೊಗೆ ಕೂಡ ಆವರಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಜೀವನ ಉಳಿಸ್ಕೊಳ್ಳೋದಕ್ಕೆ ಮೇಲ್ಭಾಗಕ್ಕೆ ಟೆರೆಸ್ ಮೇಲೆ ಹೋಗಿ ಅಲ್ಲೇ ಲಾಕ್ ಆಗ್ತಾರೆ. ಕೆಳಭಾಗಕ್ಕೆ ಬರೋದಕ್ಕೂ ಕೂಡ ಆಗೋದಿಲ್ಲ. ಕೂಡಲೇ ಕಂಪನಿಯವರು ಜೊತೆಗೆ ಸ್ಥಳೀಯರು ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣಕ್ಕೆ 3ರಿಂದ 4 ಅಗ್ನಿಶಾಮಕ ದಳ ವಾಹನಗಳು ಬರುತ್ತೆ, ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಕಂಪ್ಲೀಟ್ ಆಗಿ 60% ಬೆಂಕಿಯನ್ನು ನಂದಿಸುವಂತ ಕೆಲಸ ಕೂಡ ಆಗಿದೆ. ಇನ್ನೂ ಕೂಡ ಬೆಂಕಿಯ ಧಗಧಗನೆ ಕೆಲವೊಂದು ಭಾಗಗಳಲ್ಲಿ ಹೊತ್ತಿ ಉರಿತಾ ಇದೆ. ಸೊ ಅದನ್ನ ಈಗ ಕಂಪ್ಲೀಟ್ ಆಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ಈ ನೆಲಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಇಲ್ಲಿಂದ ನೇರವಾಗಿ ಮೇಲಿನ ಫ್ಲೋರ್ಗಳಿಗೂ ಕೂಡ ಸ್ಪ್ರೆಡ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಯಾವಾಗ ಇಲ್ಲಿ ದಟ್ಟವಾದಂತಹ ಹೊಗೆ ಬಂತು, ಸೊ ಆಗ್ಲೇ ಮೇಲ್ಭಾಗಕ್ಕೆ ಹೋಗಿ ಜೀವನ ಉಳಿಸ್ಕೊಳ್ಳೋದಕ್ಕೆ ಕೂಡ ಹೋದ್ರು. ಸೊ ಇಲ್ಲಿ ಈ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಸೊ ಮೇಲ್ಭಾಗ ಏನಿದೆಯಲ್ಲ, ಅಲ್ಲಿ ಆ ಬೆಂಕಿಯ ಕಾವಿಗೆ ಕಂಪ್ಲೀಟ್ ಆಗಿ ಗ್ಲಾಸ್ಗಳು ಕೂಡ ಪುಡಿ ಆದವು. ಕೆಳಭಾಗಕ್ಕೆ ಕಂಪ್ಲೀಟ್ ಆಗಿ ಹೊಡೆದೋದು ಕೂಡ. ಸೊ ಆತಂಕ ಹೆಚ್ಚಾಗ್ತಾ ಇದ್ದ ಹಾಗೆ ಮತ್ತೆ ಅವರನ್ನ ಏನೋ ಮೇಲಿದ್ದಂಥವ್ರನ್ನ ಕೆಳಭಾಗಕ್ಕೆ ಕರ್ಕೊಂಡು ಬರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇನ್ನು ಈ ಭಾಗದಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ಏನು ಟೆರೆಸ್ ಮೇಲ್ಭಾಗಕ್ಕೆ ಹೋಗಿ ಏನು ರಕ್ಷಣೆಯನ್ನ ಪಡಿತಾ ಇದ್ರು, ಅಂದ್ರೆ ಜೀವನ ಉಳಿಸ್ಕೊಳ್ಳುವಂತ ಕಸರತ್ತನ್ನು ಕೂಡ ನಡೆಸ್ತಾ ಇದ್ರು. ಇಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮೇಲ್ಭಾಗಕ್ಕೆ, ಟೆರೆಸ್ನ ಮೇಲ್ಭಾಗಕ್ಕೆ ಹೋಗಿ ಏಣಿಯನ್ನ ಹಾಕಿ ಅವರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಅವರು ಒಳಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಲಾಕ್ ಆಗಿದ್ರು. ಅವರನ್ನ ಈಗ ಸೇಫ್ ಆಗಿ ಕೆಳಗಡೆ ಕರ್ಕೊಂಡು ಕೂಡ ಬಂದ್ರು. ಒಂದಿಷ್ಟು ಕಂಪನಿಯವರು, ಒಂದಿಷ್ಟು ಬೇರೆ ಬೇರೆ ಏನು ಇವರು ಕೂಡ ಮೇಲ್ಭಾಗದಲ್ಲಿ ಇದ್ರು. ಈಗ ಕೆಳಭಾಗಕ್ಕೆ ಕರ್ಕೊಂಡು ಬರುವಂತ ಕೆಲಸ ಕೂಡ ಆಯ್ತು. ಈಗ ಒಂದೇ ಕಂಪನಿಯ ಸುಮಾರು 60ಕ್ಕೂ ಹೆಚ್ಚು ಜನ ಅಲ್ಲಿದ್ರು. ಸೊ ಅವರೆಲ್ಲರೂ ಕೂಡ ಇದೀಗ ಸೇಫ್ ಆಗಿ ಕೆಳಗಡೆ ಬಂದಿದ್ದಾರೆ. ಸೊ ಅವರು ಒಂದಿಷ್ಟು ಜನರನ್ನ ಚಿಕಿತ್ಸೆಗೆ ಅಂತೇಳಿ ಸ್ಥಳೀಯ ಹಾಸ್ಪಿಟಲ್ಗಳಿಗೂ ಕೂಡ ಕರ್ಕೊಂಡು ಹೋಗ್ಲಾಗಿದೆ. ಈಗ ಎಲ್ಲರೂ ಕೂಡ ಸುರಕ್ಷಿತವಾಗಿನೇ ಬಂದಿದ್ದಾರೆ. ಸೊ ಇನ್ನೂ ಒಂದಿಷ್ಟು ಜನ ಈ ಭಾಗದಲ್ಲಿದ್ದಾರೆ, ಅಂದ್ರೆ ರೆಸ್ಕ್ಯೂ ಆದ ನಂತರ ಸುರಕ್ಷಿತವಾಗಿ ಏನು ಬಂದ್ರು. ಸೊ ಅವರು ಆ ಕಂಪನಿಯ ಸಿಬ್ಬಂದಿಗಳು, ಸಹೋದ್ಯೋಗಿಗಳ ಜೊತೆ ಕೂಡ ಮಾತನಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಎಲ್ಲರೂ ಕೂಡ ಇದೀಗ ಸೇಫ್ ಆಗಿ ಬಂದಿದ್ದಾರೆ. ಬಹುಶಃ ಈ ಒಂದು ಅವಘಡಕ್ಕೆ ಏನು ಕಾರಣ ಅನ್ನುವಂಥದ್ದು ಕೂಡ ನಿಖರವಾದಂತಹ ಮಾಹಿತಿ ಇಲ್ಲ. ನಾನು ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಯಾವ ಕಂಪನಿ, ಎಷ್ಟು ಜನ ಸಿಬ್ಬಂದಿಗಳು ಇದ್ರು? ಕಂಪನಿ ಮಿರಾಕಲ್ ಡ್ರಿಂಕ್ಸ್ ಅಂತ ಸರ್. ಇದು ಮಿರಾಕಲ್ ಡ್ರಿಂಕ್ಸ್ ಅಂತ ಸ್ವಲ್ಪ 45 ಜನ ಇದ್ರು ಸರ್.
45 ಮೆಂಬರ್ಸ್ ಎಲ್ಲ ಆಚೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಮೇಲಿನ ಟೆರೆಸ್ಗೆ ಹೋಗಿದ್ರ ಹೇಗೆ? ಟೆರೆಸ್ಗೆ ಒಂದು 10 ಮೆಂಬರ್ಸ್ ಹೋಗಿದ್ರು, ಅವರು ಕೆಳಗಡೆ ಬಂದ್ರು ಸರ್. ಎಲ್ಲ ಸೇಫ್ ಆಗಿದ್ದಾರೆ. ಕೆಳಗಡೆ ಬರ್ಲಿಕ್ಕೆ ಏನಾದ್ರು ಟ್ರೈ ಮಾಡಿದ್ರ ಹೇಗೆ ಸರ್? ಆಕ್ಚುಲಿ ಲ್ಯಾಡರ್ಸ್ ಇರುತ್ತೆ ಅಲ್ಲ, ಅದು ಪಕ್ಕದ ಮನೆಯಿಂದ ಮಾಡಿ ತಗೊಂಡಿದ್ದಾರೆ. ಹೇಗಾಯ್ತು ಅನ್ನುವಂಥದ್ದು ಏನಾದ್ರು ಗೊತ್ತಾಯ್ತಾ ಮೇಡಮ್? ಏನೋ ಡೀಸೆಲ್ ಟ್ಯಾಂಕ್ ಫೈರ್ ಆಯ್ತು ಅಂತ ಹೇಳಿದ್ರು, ಬಟ್ ಫುಲ್ ಡೀಟೇಲ್ಸ್ ಇನ್ನೂ ಗೊತ್ತಿಲ್ಲ, ನೋಡ್ಬೇಕು. ಈಗ ಸಹಜವಾಗಿ ಯಾರೆಲ್ಲ ಮೇಲ್ಭಾಗದಲ್ಲಿ ಇದ್ರಲ್ಲ ಅವರು ದಟ್ಟವಾದಂತಹ ಹೊಗೆಗೂ ಕೂಡ ಒಳಗಾಗಿದ್ರು, ಹೊಗೆಯನ್ನು ಕುಡಿದಿದ್ರು ಕೂಡ. ಸೊ ಹೀಗಾಗಿ ಒಂದಿಷ್ಟು ಕೆಮ್ಮದೆಲ್ಲ ಕೂಡ ಆಗ್ತಾ ಇದೆ. ಅವರನ್ನೆಲ್ಲ ಆಯಾ ಕಂಪನಿ ಸಿಬ್ಬಂದಿಗಳನ್ನ ಸ್ಥಳೀಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿದ್ದಂತ ಸಿಬ್ಬಂದಿಗಳೇನಿದಾರಲ್ಲ ಇವರೆಲ್ಲರೂ ಕೂಡ ಮೇಲೆ ರಕ್ಷಣೆಗೆ ಒಳಗಾಗಿ ಕೆಳಗೆ ಇಳಿದು ಬಂದಂತವ್ರು ಮೇಲ್ಭಾಗದಲ್ಲಿ ಟೆರೆಸ್ ಮೇಲೆ ಇದ್ರು, ಕೆಳಗಡೆ ಬಂದ್ರು. ಮೇಡಮ್ ತಾವಿದ್ರ ಮೇಡಮ್? ಇಲ್ಲ ಸರ್, ನಾನು ಲಂಚಿಗೆ ಬಂದಿದ್ದೆ, ಆಚೆ ಲಂಚಿಗೆ ಅಲ್ಲೇ ಕೆಲಸ ಮಾಡೋದು, ಅಲ್ಲೇ ವರ್ಕ್ ಮಾಡೋದು. ಯಾರು ಎಲ್ಲರೂ ಸೇಫ್ಟಿ ಇದ್ದಾರೆ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಪ್ರಕಾಶ್, ಈ ಮಿರಾಕಲ್ ಡ್ರಿಂಕ್ಸ್ ಅಂತಂದ್ರೆ ಏನ್ ಕಂಪನಿ, ಏನ್ ಪ್ರಾಡಕ್ಟ್ ಅಂತ ಕೇಳಿ ಸಿಬ್ಬಂದಿಗಳಿಗೆ ಸ್ಥಳೀಯ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡುವಂತಹ ಕಂಪನಿ ಅರವಿಂದ್ ಇದು. ಆದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ನೆಲಮಹಡಿಯಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದಕ್ಕೆ ನಿಖರವಾದಂತಹ ಕಾರಣ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ಜನ ಹೇಳ್ತಾ ಇದ್ರು ಗ್ಯಾಸ್ ಮಾದರಿಯ ಒಂದು ಏನು ಸ್ಫೋಟ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ನಿಜಾಂಶ ಇಲ್ಲ. ಪೊಲೀಸರು ಎಲ್ಲ ಆಯಾಮಗಳಲ್ಲಿ ಕೂಡ ಈಗ ತನಿಖೆಗೆ ಇಳಿದಿದ್ದಾರೆ. ಪ್ರಾಥಮಿಕ ಹಂತವಾಗಿ ಈಗ ಘಟನೆಗೆ ಅಸಲಿ ಕಾರಣ ಏನಾಯ್ತು, ಎಲ್ಲಿಂದ ಬೆಂಕಿಯ ತೀವ್ರತೆ ಹೆಚ್ಚಾಯ್ತು, ಪಸರಿಸ್ತಾ ಹೋಯ್ತು ಅನ್ನುವಂಥದ್ದನ್ನ ಈಗ ಪತ್ತೆ ಹಚ್ಚುವಂಥದ್ದು, ತನಿಖೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸುಮಾರು 60ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಗಳು ಈ ಭಾಗದಲ್ಲಿ ಅಂದ್ರೆ ಈ ಒಂದು ಕಟ್ಟಡದಲ್ಲಿದ್ರು. ಅವರೆಲ್ಲರೂ ಕೂಡ ಸೇಫ್ ಆಗಿದ್ರು. ಅಂದ್ರೆ ಮಧ್ಯಾಹ್ನ ಆಗಿರುವಂತಹ ಸಮಯದಲ್ಲಿ ಒಂದಿಷ್ಟು ಜನ ಊಟಕ್ಕಂತ ಬಂದಿದ್ರು, ಇನ್ನೂ ಒಂದಿಷ್ಟು ಜನ ಅಲ್ಲೇ ಕಂಪನಿಯಲ್ಲೇ ಇದ್ರು. ಲಾಕ್ ಆದಂಥವ್ರನ್ನ ಇದೀಗ ಸುರಕ್ಷಿತವಾಗಿ ಕೆಳಭಾಗಕ್ಕೆ ಕರ್ಕೊಂಡು ಬರುವಂತಹ ಕೆಲಸವೂ ಕೂಡ ಆಗಿದೆ. ಸದ್ಯ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂಥದ್ರಲ್ಲಿ ಈಗ ಸಕ್ಸಸ್ ಕೂಡ ಆಗಿದ್ದಾರೆ. ಪ್ರಕಾಶ್, ಸಿವಿಯರ್ ಇಂಜುರಿ ಅಂತ ಏನಾದರೂ ಆಗಿದೆಯಾ? ಅಂದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಷ್ಟು ಆ ಥರದ್ದು ಏನಾದರೂ ಗಾಯ ಆಗಿದೆಯಾ ಅಂತ? ಈಗ ಒಬ್ಬ ಯುವಕ ತೀವ್ರ ಅಸ್ವಸ್ಥ ಆಗಿದ್ದ, ಮಾತನಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಕೂಡಲೇ ಪೊಲೀಸ್ ವಾಹನದಲ್ಲಿ ಸ್ಥಳೀಯ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗಿದ್ರು. ಅಂದ್ರೆ ದಟ್ಟವಾಗಿರುವಂತಹ ಹೊಗೆಯ ಸೇವನೆಯಿಂದಾಗಿಯೇ ಅವರ ಆರೋಗ್ಯದ ಮೇಲೆ ಒಂದಿಷ್ಟು ಆ ಕ್ಷಣಕ್ಕೆ ಪರಿಣಾಮಗಳು ಬೀರಿದ್ವು. ಸೊ ಹೀಗಾಗಿ ಮಾತನಾಡೋದಕ್ಕೆ ಆಗ್ತಾ ಇರಲಿಲ್ಲ. ಒಂದಿಷ್ಟು ಸಿಬ್ಬಂದಿಗಳು ಅಸ್ವಸ್ಥಗೊಂಡಿದ್ರು, ನಡೆಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಜೊತೆಗೆ ಪೊಲೀಸರ ಸಹಾಯದಿಂದ ಅವರನ್ನ ಮೇಲಿಂದ ಕೆಳಭಾಗಕ್ಕೆ ಎತ್ಕೊಂಡು ಬರುವಂತ ಕೆಲಸ ಕೂಡ ಆಯ್ತು. ಯಾರೆಲ್ಲ ಅಸ್ವಸ್ಥಗೊಂಡಿದ್ರಲ್ಲ ಅವರನ್ನ ಸ್ಥಳೀಯ ಹಾಸ್ಪಿಟಲ್ಗೆ ದಾಖಲಿಸಲಾಗಿದೆ. ಜೊತೆಗೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸಂಬಂಧಿಕರು ಮನೆಯವರು ಕೂಡ ಓಡಿ ಬಂದಿದ್ರು, ಅವ್ರಿಗೂ ಕೂಡ ಗಾಬರಿ ಆಗಿತ್ತು. ಇನ್ನೂ ಕೂಡ ಈ ಭಾಗದಲ್ಲಿ ನೋಡಿ ಇನ್ನೂ ಕೂಡ ಬೆಂಕಿಯ ತೀವ್ರತೆ ಅಂದ್ರೆ ಬೆಂಕಿಯ ಹೊಗೆ ಏನಿದೆಯಲ್ಲ ಇನ್ನೂ ಕೂಡ ಕಂಟ್ರೋಲ್ ಬಂದಿಲ್ಲ. ಆದ್ರೆ ಇನ್ನೂ ಕೂಡ ಒಂದಿಷ್ಟು ಅನುಮಾನಗಳಿದಾವೆ. ಇನ್ನೂ ಕೂಡ ಯಾರಾದ್ರೂ ಒಳಭಾಗದಲ್ಲಿ ಸಿಲುಕೊಂಡಿದಾರ ಅನ್ನುವಂಥದ್ದು ಕೂಡ ಅವ್ರಿಗೂ ಕೂಡ ಅನುಮಾನ ಇದೆ. ಸೊ ಹೀಗಾಗಿ ಸಿಲಿಂಡರ್ಗಳ ಮೂಲಕವಾಗಿ ಆಕ್ಸಿಜನ್ ಸಿಲಿಂಡರ್ಗಳ ಮೂಲಕವಾಗಿ ಒಳಭಾಗಕ್ಕೆ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಟೆರೆಸ್ಗೆ ಹೋಗಿದ್ರು. ಆದ್ರೆ ಕೆಳಭಾಗದಲ್ಲಿ ಇದ್ದಂಥವ್ರು ಏನಾದ್ರು ಎಷ್ಟು ಜನ ಇದ್ರಾ ಇಲ್ವಾ, ಅಥವಾ ಅವ್ರು ಏನಾದ್ರೂ ಇದ್ರಲ್ಲಿ ಲಾಕ್ ಆಗಿದಾರ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಫಸ್ಟ್ ಫ್ಲೋರ್ ಅಲ್ಲಿ ಯಾರೆಲ್ಲ ಇದ್ರು, ಯಾವ ಕಂಪನಿ ಇತ್ತು, ಆ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪಡೆಯುವಂಥದ್ದು ಕೂಡ ಆಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿ ಡೋರ್ ಏನಿದೆಯಲ್ಲ ಡೋರ್ ಅನ್ನ ಹೊಡೆದು ಒಳಭಾಗಕ್ಕೆ ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ಏನಾದ್ರೂ ಲಾಕ್ ಆಗಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಸೊ ಹೀಗಾಗಿ ಡೋರ್ ಅನ್ನ ಹೊಡೆದು ಒಳಭಾಗಕ್ಕೆ ಹೋಗುವಂತ ಕೆಲಸವನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ವಿತ್ ಆಕ್ಸಿಜನ್ ಸಿಲಿಂಡರ್ನ ಮೂಲಕವಾಗಿ. ಸೊ ಈ ಭಾಗದಲ್ಲಿ ಕೂಡ ಅಷ್ಟೇ ಪೊಲೀಸರ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಕಬ್ಬಿಣದ ಸಲಕರಣೆಯನ್ನ ಇಟ್ಟುಕೊಂಡು ಈಗ ನೇರವಾಗಿ ಒಳಗಡೆ ನುಗ್ಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಹೋಗ್ತಾ ಬೆಂಕಿಯನ್ನ ನಂದಿಸೋದಕ್ಕೆ ನೀರಿನ ಪೈಪ್ನ ಮೂಲಕವಾಗಿ ಅಂದ್ರೆ ಬೆಂಕಿಯನ್ನು ನಂದಿಸುವಂತ ಕೆಲಸಕ್ಕೆ ಕೂಡ ಮತ್ತೆ ಇನ್ನೊಂದು ಟೀಮ್ ಕೂಡ ಇಲ್ಲಿ ರೆಡಿ ಆಗಿದೆ. ಇನ್ನು ಈ ಭಾಗದಲ್ಲಿ ಕೂಡ ಇಲ್ಲಿ ಕೂಡ ಆಲ್ರೆಡಿ ಒಂದು ಡೋರ್ ಅನ್ನ ಓಪನ್ ಮಾಡಲಾಗಿದೆ. ನೆಲಮಹಡಿ ಅಲ್ಲಿ ಬೆಂಕಿ ಹತ್ಕೊಂಡಿರೋದ್ರಿಂದ ಕೆಳಭಾಗದಲ್ಲಿ ಯಾರಾದ್ರೂ ಇದ್ರ ಫಸ್ಟ್ ಫ್ಲೋರ್ ಅಲ್ಲಿ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ
ವಿತ್ ಆಕ್ಸಿಜನ್ ಸಿಲಿಂಡರ್ ಮೂಲಕವಾಗಿ ಒಳಗಡೆ ಹೋಗಿದ್ದಾರೆ. ಹೊರಗೆ ಅಲ್ಲಿ ಪರಿಶೀಲನೆ ಮಾಡುವಂಥದ್ದು ಅಂದ್ರೆ ಅವರನ್ನ ಇದರ ಇಲ್ಲ ಅನ್ನುವಂಥದ್ದನ್ನ ನೋಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಆತಂಕದ ಸನ್ನಿವೇಶ ಇತ್ತು. ಯಾರ್ಯಾರಿಗೆ ಏನೇನಾಯ್ತು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಆರಂಭದಲ್ಲಿ ಆಗಿರಲಿಲ್ಲ. ಒಳಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಇದೀಗ ಲೈಟ್ ಟಾರ್ಚರ್ಗಳನ್ನ ಹಾಕೊಂಡು ಟಾರ್ಚ್ ಹಾಕೊಂಡು ಈಗ ಒಳಭಾಗಕ್ಕೆ ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಒಳಭಾಗದಲ್ಲಿ ಅಂತೂ 3-4 ಅಗ್ನಿಶಾಮಕ ದಳ ವಾಹನಗಳು ನಿಂತಿದ್ದಾವೆ. ಈಗ ಜನ ಕೂಡ ಹಂತ ಹಂತವಾಗಿ ಜಮಾವಣೆ ಆಗ್ತಾ ಇದ್ದಾರೆ. ಸೊ ಮುಂದಕ್ಕೆ ಬರದೇ ಇರುವಂತಹ ರೀತಿಯಲ್ಲಿ ಎಲ್ಲರನ್ನು ಕೂಡ ಹಿಂದಕ್ಕೆ ಚದುರಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಬೆಂಕಿಯನ್ನ ನಂದಿಸುವಂತಹ ಕೆಲಸ ಏನಿದೆ ಸುಮಾರು 70-80% ಸಕ್ಸಸ್ ಕಂಡಿದೆ. ಉಳಿದಂತವ್ರು ಎಲ್ಲರೂ ಮೇಲಿದ್ದಂಥವ್ರು ಎಲ್ಲರನ್ನ ಕೂಡ ಇದೀಗ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗಲೂ ಕೂಡ ಈ ಆಪರೇಷನ್ ತುಂಬಾ ಸಿವಿಯರ್ ಆಗಿ ನಡೀತಾ ಇದೆ, ಬಟ್ ಎಲ್ಲರೂ ಸೇಫ್ ಆಗಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ.